ತಡಿ ಇದು ಯಾವ ಕಲರ್ ಇದು ಪಿಂಕ್ ಕಲರ್ ಅಂತಿದೆ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ದಾಗ ನಾವು ದೀಪಾವಳಿ ಹೆಂಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಮಾರ್ನಿಂಗ್ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಮಸ್ತಂಗ್ ಸ್ನಾನ ಮಾಡಿ ಅಂಡ್ ದೆನ್ ಎಲ್ಲಾರ್ಗೂ ಆರತಿ ಮಾಡಿದ್ವಿ. ಆರತಿ ಎಲ್ಲ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಆದ್ಮೇಲೆ ಡೆಕೋರೇಷನ್ ಅದೆಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಮಾಲಿನಿ ಅವರೇ ಎಲ್ಲ ಹಚ್ಚಕ್ಕೆ ಒಂದು ಕ್ಯಾಂಡಲ್ ಹಾಂ ಬೇಡ ಡೆಕೋರೇಷನ್ ಮಾಡುವಾಗ ಗೊತ್ತಾಯ್ತು ಇನ್ನು ಎಷ್ಟೊಂದು ಥಿಂಗ್ಸ್ ಬೇಕಂತ ಎಲ್ಲಾನು ತಗೊಳಕ ಮಾರ್ಕೆಟ್ ಹೋದ್ವಿ. ಏನ್ ಮಾಡತ್ತೀರ ರಚನಾ? ಅದಕ್ಕೆ ಇದನ್ನ ತಗೊಂಡಿದ್ದು ಮೂರು ಪಾಕೆಟ್ ಹಾಲು ಹೊಡೆದು ಲಾಸ್ಟಿಗೆ ಒಂದು ಪಾಕೆಟ್ನಾಗ ಹಾಲು ಮಾಡಕ್ಕೆ ಚಾ ಮಾಡಕ್ಕೆ ಇಷ್ಟು ಶೋಪ್ ಇಟ್ಟಿಕ್ಕಿದು ಈಕಿ ಬರೋಬ್ಬರಿ 2 ತಾಸು ಆತ ನಿಂತೆ ಪಲಾವ್ ಮಾಡಕ್ಕೆ. ಆ ಕುಕ್ಕರ್ನಾಗಿಂದ ಈ ಕುಕ್ಕರ್ನ ಹಾಕ್ತಾಳೆ, ಈ ಕುಕ್ಕರ್ನಾಗಿಂದ ಆ ಕುಕ್ಕರ್ನ ಹಾಕ್ತಾಳೆ. ಏನು ಮಾಡತ್ತಿ ಮೋನಿಕಾ? ಕಾಣತ್ತ ಹೂವು ಚಶ್ಮಾರ ಹಾಕೋಬೇಕಿಲ್ಲ. ಸುರೇಶ್ ಸುರೇಶ್ ಐಸ್ ಕ್ರೀಮ್ ಡಬ್ಬದಾಗ ಉಪ್ಪಿನಕಾಯಿ ಅಂತ ನೋಡು. ನೀನ್ ಮತ್ತೆ ಐಸ್ ಕ್ರೀಮ್ ಅನ್ಕೊಂಡು ತಿನ್ಬಿಟ್ಟಿ ಅಂದ್ರೆ ಪೋಣ್ಸಾತಿ ಸ್ವಲ್ಪ ಸ್ಮೈಲ್ ಮಾಡ್ಕೊಂತ ಚಂದ ಪೋಣ್ಸ್. ಯಾವ್ದು ಅದನ್ನ ಹಾಕೋತೀನಿ ನಾನು. ಈ ಪೋಣ್ಸಾತಿದ್ದು ಅಲ್ಲ, ಅದ ಒಂದ್ ಚಂದ ಪೋಣ್ಸಾನ್ ಅಂತ ಅದನ್ನ ಹಾಕೋಬಾರ್ದಂತ. ಯಾವ್ದು ಆಕಿ ಫುಲ್ ದಪ್ ಮಾಡಾಳದು. ಸುರಸ್ ನಂಗೆ ಪೋಣ್ಸಾತಾನ, ನಾನು ರಚನಾಗ್ ಪೋಣ್ಸಾತೇನೆ. ಹಾಕೋತಿಲ್ಲ ರಚನಾ? ಹಾಕೋತಿಲ್ಲ? ನಾ ಹಾಕ್ತೇನೆ ನಾಳೆ ನಿಮ್ಮ ಹಾಕೊಂಡ. क्या बना रहा बता. ನೈಟ್ ಊಟ ಎಲ್ಲ ಆದ್ಮೇಲೆ ಮತ್ತೆ ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಮುಗ್ಯಾತೆ ಇದ್ದಿದ್ದಿಲ್ಲ, ಹಾಗಾಗಿ ಹೋಲ್ ನೈಟ್ ನಾವು ಮಲ್ಕೊಳ್ಳೇ ಇಲ್ಲ. ಹಾಗಾಗಿ ನನ್ನ ತಮ್ಮ ಅಂದ ನಾನು ನಿಮಗೆ ಕೋಲ್ಡ್ ಕಾಫಿ ಮಾಡ್ಕೊಡ್ತೀನಿ ಅಂತ ಮಸ್ತ್ ಹಂಗೆ ಕೋಲ್ಡ್ ಕಾಫಿ ಕೊಡ್ದೆ ಮತ್ತೆ ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದು ಹೆಂಗೆ ಜಲ್ದಿ ಸೀರೆ ಓಡಿಸೋದು ಕಲ್ತಿ ಆಂಟಿ? ಅಲ್ಲ, ಪ್ರತಿ ಸರಿ ಪ್ಲೇಟ್ಸ್ ಮಾಡ್ಕೊಂತಿದ್ವಿ ನಾವು. ಇದು ಯಾವ ಕಲರ್ ಇದು? ಪಿಂಕ್ ಕಲರ್ ಅಂತಿದೆ. ತಡಿ ಸುಮಿತ್, ಯಾವ ಕಲರ್ ಇದು? ಇದು ನೀನು ಹಾಪದಿ.
ರೆಡ್ ಇದ್ಯಾವ ಕಲರ್? ಸುದೀಪ್ ಕೊಟ್ಲಲ್ಲ ಅವ್ನ ಹೆಂಡತಿ ಅದ ರೆಡ್ ರೋಸ್ ಇದು. ಲವ್ ಪ್ರೀತಿ ಜಾಸ್ತಿ ಬರ್ತೈತೇನೋ ಅಂದಲ್ಲ. ಹಾ ಅದು 10-20 ರೂಪಾಯಿ ಇದೆ ಒಂದು. ಹೌದು, ಅದು ಬೇರೆ ಇಲ್ಲ, ಇದು ಬೇರೆ ಇಲ್ಲ. ಇದು ಯಾವ ಕಲರ್ ಸರ್? ರೆಡ್. ಇದು ರೆಡ್. ಈ ಹೂ ಕಲರ್ ಅದು ಹೂ ಇದಕ್ಕೆ ನಾ ಆ ಹೂ ತಗೊಂಡು ನಾ ಈ ಹೂ ಹೇಳತ್ತೇನೆ. ಮೊದ್ಲು ಆ ಹೂ ಅಂತೀನಿ. ಯಾಕೆ? ಆ ಹೂ ಹಂಗೆ ನಂದಿದ್ದಲ್ಲ, ಹೆಂಗೂ ಮಿಸ್ ಆಗಿದ್ದೆ. ಹಾಕು. ಅದ್ ಬೀಳಾದಂಗೆ ಏನಾದ್ರು ಮಾಡು. ಹೆಂಗಾಗೈತ್ರಿ ಡೆಕೋರೇಷನ್? ಹೇಳ್ರಿ. ಅವರು ವಿಡಿಯೋ ಸ್ಟಾರ್ಟ್ ಮಾಡಿದ್ರಲ್ಲಿ ಪಿಂಕ್ ಅಂದ್ರು, ಅದಕ್ಕಿಂತ ಮೊದಲು ರೆಡ್ ಅಂದಿದ್ರು. ಇವನೇನು ರಂಗೋಲಿ ಹಾಕಿಲ್ಲ, 2 ಸೆಕೆಂಡ್ ಡೌ ಮಾಡ್ದೆ ಅಷ್ಟೆ. ರಚನಾ ಮಕಾನ ತಕೊಂಡೇನು ಹಂಗೆ ಬಂದು ಕೂತಿಯ ಈಗೆದ್ದು? ಹಾಂ, ಇಷ್ಟೊತ್ತನ ಎಲ್ಲ ಆದ್ಮೇಲೆ ಈಗ ಬಂದು ರಂಗೋಲಿ ಹಿಡ್ಕೊಂಡು ಹಾಕೋರಂಗೆ. ಮೋನಿಕಾ ನೀ ಗ್ರೀನ್ ಕಲರ್ ಹಿಡ್ಕೊಂಡು ನೋಡು, ಅದ ಸೆಂಟರ್ ಗಟ್ಟಿ. ತೋರ್ಸು. ಡೆಕೋರೇಷನ್ ಎಲ್ಲ ಆದಮೇಲೆ, ದೇವಿದೆಲ್ಲ ರೆಡಿ ಆದಮೇಲೆ ಆಂಟಿ ಅಡುಗೆ ಎಲ್ಲ ಮಾಡಿತ್ತು. ಸೊ ನಾವು ಹಂಗೆ ಜಸ್ಟ್ ಟಚ್ ಅಪ್ ಮೇಲೆ ಏನು ಮಾಡೋದಿತ್ತು ಅಂತ ಹೇಳಿ ಮಾಡತ್ತಿದ್ವಿ. ಎಲ್ಲ ಎಡಿ ರೆಡಿ ಮಾಡಬೇಕಾಗಿತ್ತು. ಎಡಿ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡಿದ್ವಿ. ಮುಂಚೆ ಹಿಂಗೆ ಮಾಡೋದನ್ನ ಮಾಡೋ ಹೇಗೆ ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಇವತ್ತು ಫಸ್ಟ್ ಟೈಮ್ ಮಾಡೋದಿತ್ತು. ನಾನು ಹೆಚ್ಚಿಗೆ ಯಾವತ್ತೂ ಮಾಡಿಲ್ಲ. ಒಂದು ಸ್ವಲ್ಪ ರೈಸ್ ಹಾಕು. ನಮ್ಮ ಮಧ್ಯಾಹ್ನ ಮಸ್ತಂಗೆ ಹಬ್ಬದ ಊಟ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಸಂಜೆಗೆ ಪೂಜೆಗೆ ರೆಡಿ ಮಾಡ್ಕೊಳತ್ತಿದ್ವಿ. ಕೇಳಾತಿದ್ದ ಹೆಂಗ್ ಮಾಡಿದ್ರಿ ಅದು?
ಅದ್ಮೇಲೆ ಚಂದಗ ಅದ್ರೊಳಗೆ ಹಾಕ್ಬಿಡ ಅದನ್ನ. ಇಲ್ಲ ಕೊಡ ಇಲ್ಲ ಅದ ಸೆಲ್ಫಿ ಸಿಕ್ಕದ ಸೆಲ್ಫಿ ತೆಗಿಯತೈತಿ. ತಿರುಗ ಸ್ವಲ್ಪ ಬೆಳಗ್ಗೆ ಸ್ವಲ್ಪ. ಅಲ್ಲ ನೀ ಹಚ್ಚಿ ಹಚ್ಚಿ ಒಗ್ಯಾತಿ ಅದನ್ನ. ಹಾ ಹಾಕ ಹಾಕ. Make a wish. ಮಾಲಕ ಹಿಡ್ಕೊಳ್ಳಿ. ದೀಪದಿಂದ ದೀಪವ ಹಚ್ಚಬೇಕು ಬುಟ್ಟಿಯ. ಆ ಕ್ಯಾಂಡಲ್ಲು ನಿನ್ಕಿಂತ ವೇಟ್ ಐತ್ ಪಿಂಕಿ. ಅಲ್ಲ ರಾಕೆಟ್ ಹಾರ್ಲಿಲ್ಲ, ಅದಕ್ಕೆ ಅವ್ನ ಕೈಯಾಗಿಂದನೇ ಹಾರ್ಸತಾನ ಅದನ್ನ. ಅಭಿ ಪೋಡ್ ಅಯ್ಯೋ ರಚನಾ, ಇನ್ನು ಸ್ವಲ್ಪ ಈ ಕಡೆ ಬರ್ರಿ ರಚನಾ. ಹಾಂ ಹಾಂ ಮಿಂಟು ಈ ಕಡೆ ನೋಡು. ಹಾಂ ಗಾಡಿ ಬಂತ. ಚನ್ನೆ ಬಿಂದಿಗೆ ಹಿಡ್ಕೊಂಡು ನಾ ನೋಡಕ್ ಬರ್ತೀನಿ ನಿನ್ನ. ಮಾಲಿನಿ ಯಾವ್ದಾರು ನೋಡ್ ಪಾಪ.
ಅವ ಚುಚ್ಚತಂತರಿ ಫುಲ್ ಅವ್ರಿಗೆ ಪ್ಲೇನ್ ಬ್ಯಾಕ್ಗ್ರೌಂಡ್ ಕೇಕ್ ಪಿಲು साइज का हिसाब से है ना हाँ ಒಂದ್ ಸ್ಟೆಪ್ ಹಾಕ್ರಿ ಹಂಗ ಬಾಳು ನೀನು 100 ವರ್ಷ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಹೂ!